ಬಂಟ್ವಾಳ ತಾಲೂಕಿನ ಮೂಡನಡುಗೋಡು ಗ್ರಾಮದ ದಡ್ಡಲಕಾಡು ದೇವಿನಗರದಲ್ಲಿ ಶ್ರೀ ಜಗದಾಂಬಿಕಾ ಶ್ರೀ ಮಹಾಮಾಯಿ ಗುಳಿಗ ಅಣ್ಣಪ್ಪ ಕ್ಷೇತ್ರದ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಬೆಳಗ್ಗೆ 9:40 ವೃಷಭ ಲಗ್ನ ಶುಭ ಮುಹೂರ್ತದಲ್ಲಿ ಶ್ರೀ ದೇವರ ಬಿಂಬ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾಭಿಷೇಕ, ಜೀವಕಲಶಾಭಿಷೇಕ, ಪರಿವಾರ ದೇವತಾ ಕಲಶಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ ಗಣಪತಿ ಹವನ ನಡೆಯಿತು. ಬಳಿಕ ನಡೆದ ಸುಧರ್ಮ ಸಭೆಯನ್ನ ಬ್ರಹ್ಮಶ್ರೀ ಆನಂದ ಸುದ್ದಿಪೀಠ ಮತ್ತು ಶ್ರೀಲಕ್ಷ್ಮಿ ಬೋವರಾಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರದ ಸಂಸ್ಥಾಪಕರಾದ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಉದ್ಘಾಟಿಸಿ ಅವರು ಮಾತನಾಡಿದರು. ದುರ್ಗೆ ನಮ್ಮೊಳಗಿನ ದುಃಖವನ್ನು ದೂರ ಮಾಡುವ ಶಕ್ತಿ. ಅಂತಹ ಜಗದಾಂಬಿಕೆಯ ಭವ್ಯವಾದ ಮಂದಿರ ಇಲ್ಲಿ ರೂಪುಗೊಂಡಿದೆ. ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದರೂ ಜನರ ಪ್ರೀತಿ ಸಿಗುತ್ತಿರುವುದು ನನ್ನ ಜೀವನದ ಪುಣ್ಯ. ಆ ಕಾರಣಕ್ಕಾಗಿ ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ನಿಂತಿರುತ್ತೇನೆ. ಪರಶುರಾಮ ಸೃಷ್ಟಿಯ ಕರಾವಳಿಯಲ್ಲಿ ನಿತ್ಯ ಪೂಜೆ, ಜಾತ್ರೆ, ಧರ್ಮ ಕಾರ್ಯಗಳು ನಡೆಯುತ್ತಿರುವುದು ಅಭಿನಂದನೀಯ ಎಂದು ಹೇಳಿದರು. ನಮ್ಮೊಳಗಿರುವಂತಹ ದುಃಖವನ್ನು ದೂರ ಮಾಡ್ತಕ್ಕಂಥದ್ದು ಅಂತ. ನಮ್ಮೊಳಗಿರುವಂತಹ ದುಃಖವನ್ನು ದೂರ ಮಾಡುವಂಥ ಕಾಯಕ ಯಾರಿಗಾದ್ರೂ ಇದ್ದರೆ ಅದು ಜಗನ್ಮಾತೆಗೆ ಅಂತಲೇ. ಅಂತಹ ಜಗದಂಬಿಕಾ ಮಹಾನ್ಮಾಯಿ ಗುಳಿಗ ಅಣ್ಣಪ್ಪ ಕ್ಷೇತ್ರದ ಈ ವಿಶೇಷವಾದಂಥ ಕಾರ್ಯಕ್ರಮ ದೇವಿನಗರ ದಡ್ಡಲಕಾಡು ಈ ಒಂದು ವಿಶೇಷವಾಗಿರ್ತಕ್ಕಂಥ ಬಂಟ್ವಾಳ ತಾಲೂಕಲ್ಲಿ ನಡೆದಿರ್ತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸುಧರ್ಮ ಸಭೆ, ಈ ಸಭೆಯಲ್ಲಿರ್ತಕ್ಕಂತಹ ಮುತ್ತು ರತ್ನ ಮಾಣಿಕ್ಯಗಳು ಅಂದರೆ ತಪ್ಪಲ್ಲ. ವೇದಿಕೆಯಲ್ಲಿ ಕೂತು ಒಬ್ಬೊಬ್ಬರ ಧ್ವನಿಯು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಒಂದು ಕಡೆ ವಕೀಲರು ಹೇಳ್ತಾರೆ, ಮುಂಬರ್ತಕ್ಕಂತಹ ದಿನಗಳಲ್ಲಿ ನಾವು ಹಿಂದೂ ಅಥವಾ ನಮ್ಮ ಭಾರತೀಯರು ಅಥವಾ ನಮ್ಮದು ಒಂದು ಕುಟುಂಬ ಇದೆ ಅಥವಾ ನಮ್ಮ ತಾತ ಮುತ್ತಾತರು ಮನೆಯಲ್ಲಿದ್ದರು ಅಥವಾ ನಮ್ಮ ವಂಶ ಹೀಗಿತ್ತು ಅಂತ ಹೇಳೋದಕ್ಕೆ ಬಹುಶಃ ಅಡ್ರೆಸ್ಗಿಲ್ದಿರ ಹೋಗ್ಬಿಡುತ್ತೇನೋ ಎಂಬತಕ್ಕಂಥದ್ರ ಆತಂಕದ ನುಡಿ ಅವರ ಬಾಯಲ್ಲಿ. ಆನಂದ್ ಗುರೂಜಿಯವರು ಎಲ್ಲೇ ಹೋದರೂ ಒಂದಷ್ಟು ಧರ್ಮದ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ನೋವಿಗೆ ಒಂದಷ್ಟು ಪರಿಹಾರಗಳನ್ನು ಹೇಳುವಂಥ ಕಾಯಕ ಇದೆ ನಿಜ. ಆದರೆ ಪ್ರಪ್ರಥಮ ಬಾರಿ ಆನಂದ್ ಗುರೂಜಿಯವರ 18 ವರ್ಷದ ಮಾಧ್ಯಮದ ಇತಿಹಾಸದಲ್ಲಿ, ಇಡೀ ಕರ್ನಾಟಕದಾದ್ಯಂತ ನನ್ನ ಪ್ರವಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಅದ್ಭುತವಾದಂಥ ವೇದಿಕೆ ಕಂಡಿದ್ದೇನೆ ಅಂದರೆ ಅದು ಈ ವೇದಿಕೆನೇ.
ಅತಿಥಿಯಾಗಿ ಭಾಗವಹಿಸಿದ್ದ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಮಾತನಾಡಿ, ಹಿಂದೂ ಸಮಾಜದ ಮೇಲೆ ಆಕ್ರಮಣಗಳಾದಾಗ ಅಗೋಚರವಾದ ದೈವಿ ಶಕ್ತಿ ಹಾಗೂ ಗೋಚರವಾಗಿರುವ ಸನ್ಯಾಸಿಗಳ ತಪಶಕ್ತಿ ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ನಮ್ಮ ದೇವಸ್ಥಾನಗಳ ಮೇಲೆ ಆಕ್ರಮಣಗಳಾದಾಗಲೂ ಸಂತ ಮಹಂತರಿಂದಾಗಿ ಜನ ಜಾಗೃತರಾಗಿದ್ದರು. ಹಿಂದೂ ಸಮಾಜ ಮಾತ್ರ ಜಗತ್ತಿನ ಶಾಂತಿ ಕಾಪಾಡಲಿದೆ ಎಂದು ತಿಳಿಸಿದರು. ಶ್ರೀ ಆನಂದ ಗುರೂಜಿಯವರ ಪಾದಾರ್ಪಣೆ ನಮಗೆಲ್ಲರೂ ಭಾರಿ ಸಂತೋಷ ತಂದಿದೆ. ಹಿಂದೂ ಸಮಾಜ ಸಹಸ್ರಾರು ವರ್ಷಗಳಿಂದ ಬದುಕಿ ಬಂದಿರುವ ಸಮಾಜ. ಎರಡು ಶಕ್ತಿಗಳು ಅದನ್ನು ರಕ್ಷಣೆ ಮಾಡಿಕೊಂಡು ಬಂದಿರೋದು. ಒಂದು ಅಗೋಚರವಾದಂಥ ದೈವಿ ಶಕ್ತಿ, ಇನ್ನೊಂದು ಗೋಚರವಾಗಿರುವಂಥ ಸನ್ಯಾಸಿ ಶಕ್ತಿ. ಇದೆರಡು ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಮೇಲೆ ಆಕ್ರಮಣ ಆದಾಗ, ಅತ್ಯಾಚಾರಗಳು ನಡೆದಾಗ 1000 ವರ್ಷ ನಡ್ಕೊಂಡು ಬಂದಿದೆ. ಆವಾಗ ದೇವಸ್ಥಾನಗಳನ್ನು ಮಠ ಮಂದಿರಗಳನ್ನು ಅವರು ಪುಡಿ ಮಾಡಿದರೂ ಕೂಡ ಸಮಾಜ ಜಾಗೃತವಾಗಿ ಇದ್ದದ್ದು ಅದು ಸಂತ ಮಹಂತರು ಸನ್ಯಾಸಿಗಳು ಅವರ ಓಡಾಟದಿಂದ, ಅವರ ಮಾರ್ಗದರ್ಶನದಿಂದ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಮಾತನಾಡಿ, ಪ್ರಕೃತಿ ಬಿಟ್ಟರೆ ಜೀವನವಿಲ್ಲ. ಬ್ರಹ್ಮಕಲಶದ ಹೆಸರಿನಲ್ಲಿ ಪ್ರಕೃತಿಯನ್ನು ಆರಾಧಿಸುವ ಧಾರ್ಮಿಕ ಚೌಕಟ್ಟನ್ನು ಪೂರ್ವಿಕರು ನಿರ್ಮಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಮಾಡ್ತಾರೆ, ಈ ರೀತಿಯ ಅದ್ಧೂರಿಯ ಬ್ರಹ್ಮಕಲಶದ ಅವಶ್ಯಕತೆ ಉಂಟಾ? ಈ ರೀತಿ ದೇಗುಲಗಳ ನಿರ್ಮಾಣದ ಅಗತ್ಯ ಉಂಟಾ ಎನ್ನುವ ಪ್ರಶ್ನೆಗಳು ಸಮಾಜದಲ್ಲಿ ಮೂಡಿ ಬರ್ತಾ ಇದೆ. ಆದರೆ ತಾಯಿಗೆ ದೇವಸ್ಥಾನದ ಅಗತ್ಯ ಇಲ್ಲ, ತಾಯಿಗೆ ಬ್ರಹ್ಮಕಲಶದ ಅಗತ್ಯ ಇಲ್ಲ. ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡಿರುವಂತಹ ಜಗದಂಬಿಕೆಗೆ ದೇಗುಲದ ಅವಶ್ಯಕತೆ ಇಲ್ಲದಿದ್ರೂ ಕೂಡ ಆ ತಾಯಿಯ ಭಕ್ತರಿಗೆ ನಮಗೆ ಅವಶ್ಯಕತೆ ಇದೆ. ಇಲ್ಲಿ ಮಾಡಿರುವಂತಹ ದೇವಸ್ಥಾನ, ಇಲ್ಲಿ ಮಾಡಿರುವಂತಹ ಬ್ರಹ್ಮಕಲಶ ದೇವಿಯ ನೆಪದಲ್ಲಿ ಭಕ್ತರು ನಾವು ಮಾಡಿಕೊಂಡದ್ದು. ದೇವಿಯ ಬ್ರಹ್ಮಕಲಶವನ್ನ ನೋಡುವಂಥದ್ದು, ಅದರಲ್ಲಿ ಭಾಗಿಯಾಗುವಂಥದ್ದು ಒಂದು ಸೌಭಾಗ್ಯ ಇವತ್ತು ನಮ್ಮ ಪಾಲಿಗೆ ಇವತ್ತು ಬಂದಿದೆ. ಬಿಜೆಪಿ ನಾಯಕಿ ಸುಲೋಚನಾ ಜಿಕೆ ಭಟ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ಹಿಂದೂ ಯುವ ಸೇನೆಯ ಕೇಂದ್ರೀಯ ಮಂಡಳಿಯ ಗೌರವಾಧ್ಯಕ್ಷರಾದ ಭಾಸ್ಕರ್ ಚಂದ್ರ ಶೆಟ್ಟಿ, ನ್ಯಾಯವಾದಿ ಜಗದೀಶ್ ಶೇಣವ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ, ಆನಂದ ಗುರೂಜಿಯವರ ಪತ್ನಿ ಜಯಲಕ್ಷ್ಮಿ, ಉದ್ಯಮಿ ಸಂದೇಶ್ ಶೆಟ್ಟಿ, ಬಂಟ್ವಾಳ ತಾಲೂಕು ಯೋಜನಾಧಿಕಾರಿ ಜಯಾನಂದ ಪಿ, ಉದ್ಯಮಿಗಳಾದ ಜನಾರ್ದನ ಅರ್ಕುಳ, ಟಿ ಕೃಷ್ಣ ಕುಲಾಲ್ ಶೇಡಿಗುರಿ, ಸಾಮಾಜಿಕ ಕಾರ್ಯಕರ್ತೆ ಪ್ರಿಯಾ ಬ್ರಹ್ಮರಕೊಟ್ಲು, ಮಾಜಿ ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಪಾಣೆಮಂಗಳೂರು ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ನಾಗೇಶ್ ಕಲ್ಲಡ್ಕ, ಸ್ವರ್ಣೋದ್ಯಮಿ ಸುನಿಲ್ ಆಚಾರ್ಯ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಬಂಟ್ವಾಳ ಪ್ರಖಂಡದ ಮಾಜಿ ಅಧ್ಯಕ್ಷ ಪದ್ಮನಾಭ ಬಿ ಅತಿಥಿಗಳಾಗಿ ಭಾಗವಹಿಸಿದ್ದರು. ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷ ಧರ್ಣಪ್ಪ ಪೂಜಾರಿ ರಾಮನಗರ, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಸಂಜೀವ ಪೂಜಾರಿ ಪಿಲಿಂಗಾಲು, ರಾಜೇಶ್ ಎನ್ ನೆಕ್ಕರೆ, ಬ್ರಹ್ಮಕಲಶ ಸಮಿತಿಯ ಗೌರವಾಧ್ಯಕ್ಷರಾದ ಮುರಳೀಧರ ಭಟ್ ಮಣಿಹಳ್ಳ, ಮೋಹನ್ ದಾಸ್ ಶೆಟ್ಟಿ ನಡ್ಯೋಡಿಗುತ್ತು, ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಪ್ರಸಾದ್ ಹನುಮಾನ್ ನಗರ, ಕರುಣೇಂದ್ರ ಪೂಜಾರಿ ಕೊಂಬರಬೈಲು, ಧಾರ್ಮಿಕ ಸಮಿತಿಯ ಸಂಚಾಲಕರಾದ ದಾಮೋದರ್ ಜೇಡಿ, ಸ್ವಾಗತ ಸಮಿತಿಯ ಸಹ ಸಂಚಾಲಕ ಜೋಕಿಂ ಮಿನೇಜಸ್ ಮತ್ತಿತರರು ವೇದಿಕೆಯಲ್ಲಿದ್ದರು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ರಾಮದಾಸ ಬಂಟ್ವಾಳ ಪ್ರಸ್ತಾವನೆಗೈದು ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪೂಜಾರಿ ಪಾವರಿಪಲ್ಲ ವಂದಿಸಿದರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.